क्या स्पेशल है आज? कुछ भी नहीं है। कुछ भी नहीं। क्या इतना चमक रहा है आप? हाँ सच में? वाह भैया ऐसे बोल रहे, चमक रहा है ना? चमक रहा है क्या है? चमक रही हूँ ना नया बॉयफ्रेंड मिल गया। और देखो और मसका हंस रहे हैं भाई भाई ने देखो। ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿನ ಚಳಿಯ ಬಗ್ಗೆ ಹೆಚ್ಚು ಹೇಳಬೇಕೆಂದಿಲ್ಲ ಅಲ್ವಾ? ಈಗೀಗ ಜನಸಂಖ್ಯೆ ಸ್ಫೋಟ ಮತ್ತು ಹೆಚ್ಚುತ್ತಿರುವ ಕಟ್ಟಡಗಳು, ವಾಹನ ದಟ್ಟಣೆಯಿಂದ ತುಸು ವಾತಾವರಣ ಹದಗೆಡುತ್ತಿದೆಯಾದರೂ ಬೆಂಗಳೂರು ಎಲ್ಲ ಋತುಗಳಲ್ಲಿಯೂ ಮನುಷ್ಯರಿಗೆ ವಾಸಿಸಲು ಅತ್ಯಂತ ಯೋಗ್ಯವಾದ ಸ್ಥಳವಾಗಿದೆ. ಅದರಿಂದಲೇ ದಿನದಿಂದ ದಿನಕ್ಕೆ ಬೆಂಗಳೂರು ಜನಸಂಖ್ಯೆ ಹೆಚ್ಚಾಗುತ್ತಿರೋದು. ಮೊನ್ನೆ ಚಳಿ ಸ್ವಲ್ಪ ಜಾಸ್ತಿ ಇತ್ತು, ಆದರೂ ಕೆಲಸಕ್ಕೆ ಹೋಗಬೇಕು ಅಲ್ವಾ? ಅಂಗಡಿ ತೆರೆದು ಕಸ ಗುಡಿಸಿ ಮಾಮೂಲಿ ಎಂಬಂತೆ ನಾಯಿಗೆ ನೀರಿಟ್ಟು ಮನೆಯಿಂದ ತೆಗೆದುಕೊಂಡು ಬಂದ ಟಿಫನನ್ನು ತೆಗೆದುಕೊಳ್ಳುತ್ತೆ. ನೀವೆಷ್ಟೇ ದೊಡ್ಡವರಾಗಿ ಯಾವುದೇ ಹುದ್ದೆಯಲ್ಲಿರಿ, ಮನೆಯಿಂದ ತಂದ ಟಿಫನ್ ತಿನ್ನಲು ಆಗುವ ಅರ್ಜೆಂಟ್ ಇದೆ ಅಲ್ವಾ? ಥೇಟ್ ಪ್ರೈಮರಿ ಶಾಲಾ ದಿನಗಳಂತೆ ಇರ್ತದೆ. ಹಾಗೆ ನೀರು ದೋಸೆ ಮತ್ತು ಚಟ್ನಿ ಸವೆದು ಲೆಕ್ಕಾಚಾರ ಮುಗಿಸಿ ಕುಳಿತಿರಲು ಅಂಗಡಿಗೆ ಎಂಟ್ರಿ ಕೊಟ್ಟವರು ನಮ್ಮ ನೇಪಾಳಿ ದೀದಿಯಂದಿರು. ಕನ್ನಡ आता है आपको? नहीं समझ में आता है। ऐसा बोलो, हम दोनों मियाँ बीवी वीडियो बना रहे हैं। आज स्पेशल है हमारे घर में चिकन मटन। क्या स्पेशल है आज? कुछ भी नहीं है। कुछ भी नहीं। क्या इतना चमक रहा है आप? हाँ सच में? वाह भैया ऐसे बोल रहे, चमक रहा है ना? चमक रहा है क्या है? चमक रही हूँ ना नया बॉयफ्रेंड मिल गया। और देखो और मसका हंस रहे हैं भाई भाई ने देखो वो मिल गया बोला तू पूरा हंस रहे ಮೇಡಮ್ ರುಬ್ಬಿನ ಆಯ್ತಾ ಆಯ್ತಾ ವೀಕ್ಷಕರೇ, ಇವರದು ಒಂಥರ ಚಂದದ ಬದುಕು. ಮೊದಲೆಲ್ಲ ಇವರನ್ನು ನೋಡುವುದು ಅಪರೂಪವಾಗಿತ್ತು. ಕುಳ್ಳಗಿನ ದೇಹ, ಬಿಳಿ ಬಣ್ಣ, ಐಬ್ರೋ ಇಲ್ಲದ ಸಣ್ಣ ಕಣ್ಣುಗಳು, ದುಂಡಾದ ಮುಖ. ಬೆಂಗಳೂರಿಗೆ ಬಂದ ಆರಂಭದ ದಿನಗಳಲ್ಲಿ ಇವರುಗಳು ಬಂದರೆ ಕೆಲಸ ಬಿಟ್ಟು ನೋಡುತ್ತಿದ್ದೆವು. ಯಾಕೆಂದರೆ ಆಗೆಲ್ಲ ಈ ತರಹದ ಜನರನ್ನು ಕಾಣುವುದು ಅಪರೂಪ ಅಲ್ವಾ? ಆದರೆ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನು ಬಿಟ್ಟು ಉಳಿದವರೆಲ್ಲ ಜಾಸ್ತಿನೇ ಇದ್ದಾರೆ ಬಿಡಿ. ಬಟ್ ನೇಪಾಳಿಗಳು ಎಲ್ಲರಂತೆ ಅಲ್ಲ, ಸೌಮ್ಯ ಸ್ವಭಾವದವರು. ಹಾಗಂತ ಕಣ್ಣು ಮುಚ್ಚಿ ನಂಬುವಂತೆಯೂ ಇಲ್ಲ. ನೇಪಾಳಿ ಹುಡುಗನನ್ನು ಅಂಗಡಿಯಲ್ಲಿ ನಿಲ್ಲಿಸಿದ ನನ್ನ ಗೆಳೆಯ ಊರಿಗೆ ಹೋಗಿ ಬರುವಾಗ ಬರ್ಬಾದ್ ಮಾಡಿಟ್ಟಿದ್ದ. ಸ್ಕ್ಯಾನರ್ ಬದಲಿಸಿ ಆತನ ಸ್ಕ್ಯಾನರನ್ನು ಇಟ್ಟು ದುಡ್ಡು ಪಿಕ್ಕಿಸುತ್ತಿದ್ದ. ಈ ವಿಷಯ ನಮಗೆ ಗೊತ್ತಾಯಿತು ಅಂತ ಆತನಿಗೆ ತಿಳಿದದ್ದೇ ತಡ ರಾತ್ರೋರಾತ್ರಿ ಜೂಟು ಹೇಳಿದ. ಹಾಗಂತ ಎಲ್ಲರೂ ಹಾಗಲ್ಲ. ಕಷ್ಟಪಡದೆ ದುಡ್ಡು ಮಾಡಿ ಮೋಜು ಮಸ್ತಿ ಮಾಡಬೇಕು ಅನ್ನುವ ಹುಡುಗಿಯರು ಇಂತಹ ಅಡ್ಡದಾರಿಯನ್ನು ಹಿಡಿಯುವಾಗ ಬೆಳಿಗ್ಗೆ 4 ಹೊತ್ತು ಎದ್ದು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಕೆಲಸ ಮಾಡಿ ಕಷ್ಟಪಡುವ ತಾಯಂದಿರ ಪ್ರಮಾಣ ಅದಕ್ಕಿಂತ ದೊಡ್ಡದಿದೆ. ಅಂತಹ ನೇಪಾಳಿ ದೀದಿಯಂದಿರ ಗುಂಪಿನ ಬಗ್ಗೆ ಇವತ್ತಿನ ನನ್ನ ವಿಡಿಯೋ. ಇದರಲ್ಲಿ ಜಾಸ್ತಿ ಮಾತನಾಡುತ್ತಿರುವ ದೀದಿಯ ಹೆಸರು ಪ್ರಮೀಳಾ. ಇಷ್ಟೊಂದು ಜೋರು ನಗುವ ಅವರ ಬದುಕಿನ ತುಂಬ ನೋವಿನ ಕಳೆಗಳು ಹೇರಳವಾಗಿದೆ. ಅದೆಲ್ಲವನ್ನು ದಾಟಿ ಈಗ ತಾನು ದುಡಿದು ತನ್ನವರನ್ನು ನಗಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರು ಬೆಂಗಳೂರಿಗೆ ಬಂದು 10 ವರ್ಷಗಳು ಕಳೆದಿದೆ. 19 ವರ್ಷದ ಒಬ್ಬ ಮಗ ಇದ್ದಾರೆ. ಅವರ ವಯಸ್ಸು 35. ಅಂದರೆ 16 ವರ್ಷಕ್ಕೆ ಮದುವೆಯಾಗಿ ಸಂಸಾರಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ನೇಪಾಳಿಗಳಿಗೆಲ್ಲ ಇದು ಮಾಮೂಲಿ. लौकी पता नहीं लौकी बोले तो क्या होता है? नाम मालूम नहीं है, शायद वो देखे तो पता चलेगा. लौकी घिया बोलते ना, घिया लौकी इतना लंबा होता है हरा। यूट्यूब में सर्च करके दिखाता हूँ, एक बार दिखा दीजिए, मेरा फोटो दिखा दीजिए, मेरे को पता चलेगा. लौकी को राइट इसको क्या बोलते हैं आप? ये क्या घिया बोलते हैं ना कि लौकी बोलते क्या बोलते हैं आप? सोरेकाई बोलते हैं. सोरेकाई हाँ. क्या बोल नहीं पा रहे क्या? साउथ की बोले तो सोरेकाई. यूट्यूब वीडियो आपको पूरा फेमस करूँगा. हाँ हम लोग का आ रहा है. ओ ये बात है. लो अभी बोल दो सब्सक्राइबर को सब्सक्राइब करने के लिए बोलिए. हमें को आते नहीं इतना कन्नड़ सब्सक्राइब नहीं आता है, इससे कुछ भी नहीं आता है. कन्नड़ा में बोल दे. आपको कन्नड़ा नहीं आता है? नहीं आता है. आपका साथी कन्नड़ा है ना? नहीं इतना नहीं आता. थोड़ा ಸ್ವಲ್ಪ ಬರುತ್ತಾ? ಸ್ವಲ್ಪ ಥೋड़ा ಸ್ವಲ್ಪ ಊಟ ಆಯ್ತಾ है ना? ಬೇರೇನು ಬರುತ್ತೆ? 10 रुपए ना 10 रुपए है ना? 10 ರೂಪಾಯಿ. 9 रुपए क्या बोलते हैं? 9 ರೂಪಾಯಿ. 9 रुपए मतलब 9 ರೂಪಾಯಿ बोले तो 9 रुपीस. 9 रुपीस. बोले तो बेंगलोर फाड़े बेंगलोर मैंने पूरा फाड़ दिया. देखो मैंने कनाडा बोल के अब ये पूरा अभी आपको पूरा फैन फॉलोअर्स आ जाएगा. फैन फ्लावर्स आता है तरह मैं ऐसे बोल रही जोक्स. नहीं वो जोक कर रहा है दीदी, बस जोक कर रहा है. कभी भी आए तो जोक करता है. हम ऐसा ही है. 15-16 ತುಂಬಿದರೆ ಸಾಕು ಹುಡುಗ ಹುಡುಗಿ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗೋದು, ಒಂದು ಮಗುವಾದ ನಂತರ ಹಾಗೂ ಹೀಗೂ ಮಾಡಿ ಮನೆಯವರನ್ನು ಒಪ್ಪಿಸೋದು. ಉನ್ನತ ವಿದ್ಯಾಭ್ಯಾಸದ ಕಡೆಗೆ ಒಲವು ತೋರುವುದು ಅಪರೂಪ ಅನ್ನಬಹುದು. ಅವರ ಫೇವ್ರೇಟ್ ಖಾದ್ಯ ಮಮೋಸ್.
ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿ ಸಂಜೆ ಅಂಗಡಿಗಳ ಮುಂದೆ ಚಿಕ್ಕ ಚಿಕ್ಕ ಕೌಂಟರ್ಗಳನ್ನು ಇಟ್ಟುಕೊಂಡು ಮಮ್ಮೂಸು ವ್ಯಾಪಾರವನ್ನು ಮಾಡುತ್ತಾರೆ. ಅದರಲ್ಲಿಯೂ ನಾನು ನೋಡಿದ ಹಾಗೆ ದುಡಿಮೆ, ಜವಾಬ್ದಾರಿ, ಮನೆ ವಿಚಾರ ಅಂತೆಲ್ಲ ಬಂದರೆ ನೇಪಾಳಿ ಹೆಂಗಸರು ಗಂಡಸರಿಗಿಂತ ಒಂದು ಕೈ ಮೇಲೆ ಅಂತಾನೆ ಹೇಳಬಹುದು. ಪ್ರಮೀಳಾ ಇದಕ್ಕೆ ಹೊರತಲ್ಲ. 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ದುಡಿದ ಹಣದಿಂದ ಊರಿನಲ್ಲಿ ಕುಟುಂಬ ನಿರ್ವಹಣೆಯನ್ನು ಮಾಡುತ್ತಾರೆ. ಒಂದು ಮಗು ಹುಟ್ಟಿದ ಬಳಿಕ ಗಂಡ ಬಿಟ್ಟು ಹೋಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಒಂಟಿ ಹೋರಾಟಗಾರ್ತಿಯಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಇವರು ನನ್ನ ಆರಂಭದ ದಿನದ ಕಸ್ಟಮರ್. ಈಗ ಕಸ್ಟಮರ್ ಥರ ಇಲ್ಲ. ಅಂಗಡಿಗೆ ಬಂದು ತಮಾಷೆ ಮಾಡಿ ಕಾಲಿಳಿದು ಒಂದಷ್ಟು ನಕ್ಕಿ ನಮ್ಮನ್ನು ನಗಿಸುತ್ತಾರೆ. ಆದರೆ ಎಷ್ಟೇ ಪರಿಚಯ ಇದ್ದರೂ ಕೂಡ ವ್ಯಾಪಾರದಲ್ಲಿ ಯಾವುದೇ ಹೆಚ್ಚಿನ ಚೌಕಾಸಿ ಮಾಡದೆ ನೀಟಾದ ವ್ಯಾಪಾರವನ್ನು ಮಾಡುವುದು ಈ ದೀದಿಯಂದಿರ ದೊಡ್ಡ ಗುಣ. हस्बैंड भी चेंज करना पड़ेगा. कौन सा हस्बैंड भी चेंज करना पड़ेगा. हस्बैंड कलर जाता है ना? हस्बैंड का कलर जाता है? उसका भी कॉल हस्बैंड कैसे चेंज कर सकता है? एक चेंज मारती है हस्बैंड करता है. ये लड़की पागल है. उसके दुकान में आके ऐसे करता हूँ, बाइक के दुकान में. इसी तरह मैं आ सकता बाइक देगा ना, वहाँ यूट्यूब पर खोल दिया. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಕೆಲಸ ಅಂತ ಸಿಲ್ಲಿಯಾಗಿ ನೋಡೋದು ಬೇಡ. ಯಾಕೆಂದರೆ ಇವರ ಒಬ್ಬೊಬ್ಬರ ದುಡಿಮೆ ಯಾವ ಎಂಜಿನಿಯರ್ಗಳಿಗೂ ಕಡಿಮೆ ಇರಲ್ಲ. ಹೆಚ್ಚಾಗಿ ಇವರು ಕುಕಿಂಗ್ ಕೆಲಸಕ್ಕೆ ಹೋಗೋದು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ 3 ಹೊತ್ತಿಗೆ ಕನಿಷ್ಠ 5-6 ಮನೆಗಳನ್ನು ಸೆಟ್ ಮಾಡಿಕೊಂಡಿರ್ತಾರೆ. ತಿಂಗಳು ಆಗುವಾಗ ಕನಿಷ್ಠ 40,000 ರಿಂದ 60,000 ರೂಪಾಯಿಯಷ್ಟು ದುಡಿಮೆ ಮಾಮೂಲಿಯಾಗಿರ್ತದೆ. ಇವರ ಕರೆನ್ಸಿಗೂ ನಮ್ಮ ರೂಪಾಯಿಗೂ ವ್ಯಾಲ್ಯೂಯೇಷನ್ ವ್ಯತ್ಯಾಸ ಇದೆ. ನಮ್ಮ 100 ರೂಪಾಯಿ ನೇಪಾಳದಲ್ಲಿ 159 ರೂಪಾಯಿ ಮೌಲ್ಯವಿದೆ. ಅದರಿಂದ ಅವರಿಗೆ ನಮ್ಮ ಭಾರತ ಅನ್ನೋದು ನಮಗೆ ಸೌದಿ ಅರೇಬಿಯಾ ಇದ್ದ ಹಾಗೆ. ಇವರ ಬದುಕು ವಿಚಿತ್ರ ಮತ್ತು ಕೌತುಕ ಅನಿಸೋದು ಯಾವಾಗ ಗೊತ್ತಾ? ಎಷ್ಟೇ ದುಡಿದರೂ ಕೂಡ ನಾಳೆಗೆ ಅಥವಾ ಮಕ್ಕಳಿಗೆ ಅಂತ ಕೂಡಿಡುವುದು ಕಡಿಮೆ. ತುಂಬ ಜನರ ಹತ್ರ ನಾನು ಕೇಳಿದಾಗ ಸಿಕ್ಕ ಉತ್ತರ ಇಷ್ಟೇ: ಕಷ್ಟಪಟ್ಟು ದುಡಿಯುತ್ತೇವೆ, ಬದುಕು ಎಂಜಾಯ್ ಮಾಡಬೇಕು ಅಷ್ಟೇ. ನಮ್ಮ ಅಪ್ಪ ಅಮ್ಮ ಏನೂ ಆಸ್ತಿ ಮಾಡಿಟ್ಟಿಲ್ಲ, ಬದುಕನ್ನು ಕಲಿಸಿದ್ದಾರೆ. ನಾವು ಅಷ್ಟೇ, ಮಕ್ಕಳಿಗೆ ಬೇಕಾದರೆ ಅವರು ದುಡಿದು ಮಾಡುತ್ತಾರೆ ಎಂದು ನಗುತ್ತಾ ಹೇಳುವಾಗ ಆಶ್ಚರ್ಯದ ಜೊತೆಗೆ ಅವರ ಮಾತು ಎಷ್ಟು ಸತ್ಯ ಅಂತ ಅನ್ನಿಸೋದುಂಟು. ಈಗ ನಮ್ಮನೆ ನೋಡಿ, ಎಷ್ಟೇ ದುಡಿದರೂ ನಾಳೆಯ ಚಿಂತೆ, ಮನೆ, ಮಠ, ಜಾಗದ ಚಿಂತೆಯಿಂದ ಇವತ್ತಿನ ನಗುವನ್ನು ಮರೆಯುತ್ತೇವೆ. ಆದರೆ ನಾಳೆಗೆ ಕೂಡಿಡುವ ಭರದಲ್ಲಿ ಇವತ್ತಿನ ಖುಷಿ ಕಳೆದು ಹೋಗುವುದು ನಮ್ಮ ಅರಿವಿಗೆ ಬರುವುದೇ ಇಲ್ಲ. ಒಮ್ಮೊಮ್ಮೆ ಈ ಜಂಜಾಟಗಳನ್ನು ನೋಡುವಾಗ ಅವರ ಬದುಕೆ ಎಷ್ಟು ಚಂದ ಅಂತ ಅನ್ನಿಸಿಬಿಡುತ್ತದೆ. ಆದರೆ ಅವರ ಹಾಗೆ ಬದುಕುವುದು ಅಷ್ಟು ಸುಲಭ ಅಲ್ಲ. ಈ ದೀದಿಯಂದಿರ ಗುಂಪು ಇದೆಯಲ್ವಾ, ಇವರು ಗೆಳತಿಯರಂತೆ ಕಂಡರೂ ಕೂಡ ಅಕ್ಕ, ತಂಗಿ, ಕಸಿನ್ಗಳು. ಒಬ್ಬಂಟಿ ಬದುಕು ಇವರಿಗೆ ಕಷ್ಟ. ಇವರೊಂಥರ ಗುಂಪು ಜೀವಿಗಳು. ಚಿಕ್ಕ ಚಿಕ್ಕ ಬರ್ತ್ಡೇಯನ್ನು ಕೂಡ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಖುಷಿ ಪಡುವಂತಹ ಜನರು. ಒಂದು ಸಲ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು, ಮತ್ತು ಎಲ್ಲೇ ಸಿಕ್ಕರೂ ನಗುಮುಖದಿಂದ ಮಾತನಾಡುತ್ತಾರೆ. ಹೆಚ್ಚಿನ ಹಿಂದಿ ಅಂಗಡಿಗಳಲ್ಲಿ ಇವರಿಗೆ ಸಿಗುವ ಪ್ರಾಮುಖ್ಯತೆ ಅಷ್ಟಕ್ಕಷ್ಟೇ. ಆದರೆ ನನ್ನ ಪ್ರಕಾರ ಅಂಗಡಿಗೆ ಬರುವ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತು ಕೆಲಸದವರು ನಮಗೆ ಸಮಾನರು. ಇಂತಹ ಜನರ ಜೊತೆ ಸ್ವಲ್ಪ ಜಾಸ್ತಿನೇ ಮಾತನಾಡುತ್ತೇನೆ. ಯಾಕೆಂದರೆ ಅವರ ಬದುಕಿನ ಬಗ್ಗೆ, ಅವರ ಊರಿನ ಬಗ್ಗೆ ಎಲ್ಲ ತಿಳಿಯುವುದು ನನಗೆ ಇಷ್ಟದ ಕೆಲಸ. ಅದರಿಂದಲೇ ನಾನಿರುವ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಮನೆ ಶಿಫ್ಟ್ ಮಾಡಿದರೂ ಕೂಡ ಹುಡುಕಿಕೊಂಡು ಮಾತನಾಡಿ ಐಟಮ್ಗಳನ್ನು ಖರೀದಿಸಿ ಹೋಗುತ್ತಾರೆ. ಪ್ರೀತಿಯಿಂದ ಅಪ್ಪನ ಬಯ್ಯಕ್ಕ ದುಕಾನ್ ಅಂದರೆ ನಮ್ಮ ಸಹೋದರನ ಅಂಗಡಿ ಅಂತ ಬಾಯಿ ತುಂಬ ಹೇಳುತ್ತಾರೆ. ಜಾಸ್ತಿಯನ್ನು ಚೌಕಾಸಿ ಮಾಡದ ನೇಪಾಳಿ ಹೆಂಗಸರು ಸೌಂದರ್ಯವರ್ಧಕ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ವಾರ ಪೂರ್ತಿ ಕೆಲಸ ಮಾಡಿ ಭಾನುವಾರ ಪಾರ್ಕ್, ದೇವಸ್ಥಾನ, ಟ್ರಿಪ್ಪು ಅಂತೆಲ್ಲ ಎಂಜಾಯ್ ಮಾಡಿ ಪ್ರತಿ ಕ್ಷಣಗಳನ್ನು ಜೀವಂತಗೊಳಿಸುತ್ತಾರೆ. क्या बोल रहे हैं मेरा दीदी को? अरे 30 रुपए वाला दिया, डिस्काउंट वाला हमारा बात हो गया, वही अभी दीदी हमारा तो फैशन हो गया. रेट हो गया. हाम्रो बिल्डिङको छेउमै छ, कानको लगाउँदा उठा भन्नु. कहाँ है आपका? यहाँ कुनाले क्या एक भन्नु. हाँ, ओ यहाँ त्यो बुढोको दोकान यता बुढोको रुमको उता क्या नयाँ बिल्डिङ. कल नहीं तो परसों का आपका ब्लॉग डाल दूंगा मैं हाँ। वीडियो यूट्यूब में. देखना, यूट्यूब चैनल ये कर दो, सब्सक्राइब कर दो. यूट्यूब में ठीक है. कौन सा नाम क्या है? नहीं, मेरा तो लिखने से नहीं आता ना, मैं इसलिए. लिख के देता हूँ ना, मैं हूँ ना इधर. हम लोग का वीडियो बना रहे हैं क्या? हाँ, क्यों? मैंने इतना अच्छा गाना गाया तो वो वेस्ट कर. ये गाना पूरा गाया ना, ओ इसलिए पूरा फेमस. मेरी कायनात है, मेरी खाली हाथ है, तार तार सपने जख्मों का दर्द. हाल में क्या बताऊं, गाना नहीं आता है ये, अभी सीख रहा हूँ. ये इतना गाना गाया, देखो आपका यूट्यूब में वीडियो बहुत देखिए, दिया. एक आली ने तो फ्री में दे सकता था ना. हाँ, देखिए ओह, सब्सक्राइब कर दिया. कल परसों आएगा, कल परसों आए तो फिर कर ढूंढ दिया ना, आएगा ना यूट्यूब में. फिर ढूंढ के आएगा आपको, आपका गाना पूरा नहीं, सुन ढूंढ के. ढूंढ के आएगा तो एक आल तो 50 में वो आप उतना फेमस होने फ्री के में बाद देना में चाहिए था. उतना फेमस मैं भी होना, आप भी होना, उसके बाद फ्री. दीजिए तो मेरा भी. हाँ, फ्री में देना चाहिए था 50 रुपए में. क्रीम क्रीम कौन सा क्रीम लगाऊं?
महंगा वाला या सस्ता वाला मक्खन महंगा वाला है ना सस्ता वाला यूट्यूब छोलेको छ महँगो महँगो किन अभी यूट्यूब में पूरा आएगा तो महंगा महंगा लेना। किन उ त्यसो नि छ अनि यूट्यूब पर से पैसा वापस आ जाते ये निकालता महँगो थोड़ी देर के लिए रो लेंगे हमारे पास देखिए वहाँ तक जाके आएगा तो लेके आएगा फिर भैया ये नहीं चाहिए बोल के यूट्यूब में दिखा रहा था बोलना घर में जाने वाला बेस्ट है किन लाम पर्छ ल कौन सा क्रीम चाहिए आपको? देखो ये क्रीम है एक बूढ़ी वाला के भी जवान बना देता है अभी तो मैं डिलीट हो गया तो ये भी जाएगा बोल रहा था लेकिन उसमें फेंक बोल रहा है जवानी बना देगा बूढ़ी लोग को भी प्लीज हाँ जवानी बना देगा। हाँ इसलिए जवानी नहीं बनाएगा बुद्धि बना देगा सब पूरा रील्स देख के डाला तो पूरा जवानी चला जाएगा। कौन सा सनस्क्रीन चाहिए, कौन सा चाहिए? बड़े रामरी भाई ना अच्छा वाला क्या पिंपल हटाने का क्या है हमें चाहिए अच्छा भी वाला सस्ता भी अब वाला ये क्या एक्शन में तुम ऐसे बदल दिया और मैडम हाँ मैं तो कपड़े पे छाती क्या दिया था तो काम मत करना और मैडम को कहाँ से लिए तुमने कपड़ा ऐसा विटामिन सी का अच्छा है। मैडम वो फोटो नहीं है मेरा यूट्यूब में देता है अभी ये कौन सा वाटरप्रूफ ये भी वाटरप्रूफ है मतलब जैसा लिपस्टिक लगाता है ना उसके ऐसा करता तो मतलब अच्छा वो अब जो ऐसा प्रोडक्ट देखे तो एक बार स्क्रीनशॉट ना लेके आए तो मेरे को मिल गया तो मैं आपको ला सकता ऐसा बहुत अच्छा है शाम का जितना मुंह धोएगा तो नहीं बाद में इधर आके पहचान किस ब्यूटी है स्क्रीनशॉट मारा तो मेरे को पता चलेगा। किस ब्यूटी ये 100 रुपये तो लॉन्ग लास्टिंग मेरे पास भी मिल जाएगा। 140 कर दिया कौन सा आप देखो मालूम नहीं है मगर मेरे पास लॉन्ग लास्टिंग वाला तो मिल जाएगा। अच्छा होता है देखिए ये सस्ता लिया तो पूरी महंगा है अब वो लिया तो फिर इधर ये नहीं इधर नहीं इधर लगा इधर नहीं क्या क्या लगा चलो 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 मालूम ही नहीं इधर लगा इधर नहीं ये पोका इधर लगा इधर नहीं चलो बाय हाँ सब्सक्राइब हाँ बोल दो ना। भैया हमारा भी करना ठीक है आपका भी आएगा, आपका भी पक्का आएगा।